ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ಈ ವರ್ಷದ ಸಂಕ್ರಾಂತಿ ಹಬ್ಬದ ಫಲದ ಒಂದು ವಿಶೇಷತೆ ಹೇಳಿದ್ದೆ. ಭಾಳಷ್ಟು ಜನ ನಿನ್ನೆ ಎಪಿಸೋಡ್ ನೋಡದೇ ಇರ್ಬೋದು. ಇವತ್ತು ಅವ್ರು ನೋಡ್ತಿದ್ರೆ ಒಂದೆರಡು ನಿಮಿಷದಲ್ಲಿ ನೆನ್ನೆ ಏನು ಹೇಳಿದ್ದೆ ಅದನ್ನು ನಿಮಗೆ ತಿಳಿಸ್ಬಿಡ್ತೀನಿ. ಈ ವರ್ಷ 2025 ನಡೆದಂಥ ಸಂಕ್ರಾಂತಿ ಹಬ್ಬದ ಆ ಫಲ ಹೇಗಿದೆ ಅಂದರೆ, ಮಹೋದರಿ ಅಂತ ಒಂದು ಹೆಂಗಸು ಈ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ದೇವತೆ. ಮಹೋದರಿ ಅನ್ನೋ ಒಂದು ಹೆಣ್ಣು ದೇವತೆ, ಮದುವೆ ಆಗಿಲ್ಲ, ಕುಮಾರಿ, ಅವಳು ಕನ್ಯೆ. ಆ ಸ್ತ್ರೀ ಈ ವರ್ಷದ ಸಂಕ್ರಾಂತಿ ಹಬ್ಬನ ನಡೆಸ್ಕೊಟ್ಟಂಥವಳು. ಆ ಹುಡುಗಿ ಏನು ಮಾಡ್ತಾರೆ, ಹಸಿರು ಬಣ್ಣದ ವಸ್ತ್ರ ಧರಿಸಿ ಬೆಳ್ಳಿ ಮತ್ತು ಮುತ್ತುಗಳಿಂದಿರೋ ಆಭರಣಗಳನ್ನು ಹಾಕ್ಕೊಂಡು, ಬೆಳ್ಳಿ ಮತ್ತು ಮುತ್ತು, ಚಿನ್ನ ಇಲ್ಲ, ಆಭರಣಗಳು ಹಾಕ್ಕೊಂಡು, ಒಂದು ಕೈಲಿ ಭಿಕ್ಷಾ ಪಾತ್ರೆ ಇಟ್ಕೊಂಡು, ಕೈಲಿ ಖಡ್ಗ ಇಟ್ಕೊಂಡು ಹಂದಿ ಮೇಲೆ ವಾಹನ ಮಾಡ್ತಾಳೆ. ಹಂದಿ ಮೇಲೆ ಓಡಾಡ್ಕೊಂಡು ಬರ್ತಾಳೆ ಈ ವರ್ಷ ಸಂಕ್ರಾಂತಿ ಹಬ್ಬದಲ್ಲಿ. ಮುಂದಿನ ಸಂಕ್ರಾಂತಿವರೆಗೂ ಈ ದೇವಿದು ಒಂದು ಸಿಂಪ್ಟಮ್ಸು, ಪವರು ಇದ್ದೇ ಇರ್ತದೆ. ಉತ್ತರ ದಿಕ್ಕಿಂದ ನೈಋತ್ಯ ದಿಕ್ಕಿಗೆ ನೋಡಿಕೊಂಡು ಪ್ರಯಾಣ ಮಾಡ್ತಾಳೆ. ಉತ್ತರ ದಿಕ್ಕಿಂದ ನೈಋತ್ಯ ನೋಡಿಕೊಂಡು ನೈಋತ್ಯದ ದಕ್ಷಿಣ ದಿಕ್ಕಿಗೆ ಬಂದ್ಬಿಡೋಷ್ಟರಲ್ಲಿ ನೆಕ್ಸ್ಟ್ ಹಬ್ಬ ಸಂಕ್ರಾಂತಿ ಬಂದ್ಬಿಡುತ್ತೆ. ಇದು ಈ ವರ್ಷ ಸಂಕ್ರಾಂತಿ ಹಬ್ಬದ ವಿಶೇಷತೆ. ಇದು ಎಷ್ಟು ಜನಕ್ಕೆ ಗೊತ್ತಿಲ್ಲ. ಪ್ರತಿ ವರ್ಷ ಒಂದು ಸಂಕ್ರಾಂತಿಗೆ ಒಂದು ದೇವತೆ ಬಂದು ಹೋಗ್ತಾಳೆ ಭೂಮಿ ಮೇಲೆ. ಈ ವರ್ಷ ಈ ಮಹೋದರಿ ಅನ್ನೋ ಕನ್ಯೆ ಉತ್ತರ ದಿಕ್ಕಿನಿಂದ ಹಂದಿ ಮೇಲೆ ಕೂತ್ಕೊಂಡು, ಕೆಲವು ಟೈಮು ಹಂದಿ ಕೆಲವು ಆಗಲಿಲ್ಲ ಅಂದರೆ ಎತ್ತನ್ನ ವಾಹನ ಮಾಡಿಕೊಂಡು ನೈಋತ್ಯದ ಕಡೆ ದೃಷ್ಟಿ ಇಟ್ಟು ದಕ್ಷಿಣಕ್ಕೆ ಬಂದು ಸೇರ್ಕೊಂಡ್ಬಿಡ್ತಾಳೆ. ಈಗ ಬರುವಾಗ ಕೆಲವರಿಗೆ ರಸ್ತೆ ಅಪಘಾತಗಳಾಗತ್ತೆ. ನಾಯಿ ಅಡ್ಡ ಬಂದು ಅಪಘಾತ ಮಾಡ್ಬೋದು, ಆಕ್ಸಿಡೆಂಟ್ನ. ಹಂದಿ ಬಂದು, ಹಾವು ಬಂದು, ಎಮ್ಮೆ, ಮಹಿಷ, ಸಂಸ್ಕೃತದಲ್ಲಿ ಮಹಿಷ ಅಂದರೆ ಎಮ್ಮೆ, ಗೋ ಹಸು, ಋಷಭ ಎತ್ತು, ಕಾಕ ಕಾಗೆ ಪಕ್ಷಿಗಳಿಂದ, ಮರ ಬಿದ್ದು, ಇನ್ಯಾವನೊಬ್ಬ ಮನುಷ್ಯ ಅಡ್ಡ ಸಡನ್ನಾಗಿ ಓಡ್ಬಿಡ್ತಾರೆ, ಬ್ರೇಕ್ ಹಾಕಿದ ತಕ್ಷಣ ನಾವು ಆಕ್ಸಿಡೆಂಟ್ ಆಗಿಬಿಡ್ತದೆ. ಅಥವಾ ವೆಹಿಕಲಲ್ಲಿ ವಾಹನದ ಮೇಲೆ ಕೂತ್ಕೊಂಡ್ಬರ್ತಿರ್ತಾನೆ. ಯಾಕೆಂದರೆ ಇವಕ್ಕೆ ವಾಹನದ ಮೇಲೆ ಬರ್ತಾ ಇರೋದು, ಹಂದಿ ವಾಹನದ ಮೇಲೆ ಈ ವರ್ಷ. ಅದರಿಂದ ವಾಹನದಲ್ಲಿ ಬರೋರೇ ನಮಗೆ ಆಕ್ಸಿಡೆಂಟ್ ಮಾಡ್ತಾರೆ, ಆ ಕಡೆಯಿಂದ ಬರೋರು ನಮಗೆ ಆಕ್ಸಿಡೆಂಟ್ ಮಾಡ್ಬೋದು. ಇದಕ್ಕಿದ್ದಾಗೆ ಕಣ್ಣು ಮಂಜಾಗಿ ಆಕ್ಸಿಡೆಂಟ್ ಆಗ್ಬೋದು. ಏನೋ ಒಟ್ಟಿನಲ್ಲಿ ನಾವು ಆಟೋದಲ್ಲಿ ಹೋಗ್ತೀವೋ, ಬಸ್ಸಲ್ಲಿ ಹೋಗ್ತೀವೋ, ಕಾರಲ್ಲಿ ಕ್ಯಾಬಲ್ಲಿ ಹೋಗ್ತೀವೋ, ಟ್ರೈನಲ್ಲಿ ಹೋಗ್ತೀವೋ, ಹೆಲಿಕಾಪ್ಟ್ರಲ್ಲಿ ಹೋಗ್ತೀವೋ, ಏರೋಪ್ಲೇನಲ್ಲಿ ಹೋಗ್ತೀವೋ, ಇಲ್ಲ ನಮ್ಮ ಸ್ವಂತ ವೆಹಿಕಲಲ್ಲೇ ಹೋಗ್ತೀವೋ, ಅದು ನಮ್ಮ ಟೂ ವೀಲರ್ ಇರ್ಬೋದು, ನಮ್ಮ ಸ್ವಂತ ಕಾರೇ ಇರ್ಬೋದು, ಸ್ವಂತ ಬಸ್ ಇರ್ಬೋದು, ಟಿ ಹೋಗೋದು, ಟ್ಯಾಕ್ಟ್ರು, ಈ ಥರ ನಮ್ಮದೇ ವೆಹಿಕಲ್ ಅಥವಾ ಇನ್ನೊಂದು ವೆಹಿಕಲಲ್ಲಿ ಹೋಗ್ಬೇಕಾದ್ರೆ ಈ ವರ್ಷ ಸುಮಾರು ಜನಕ್ಕೆ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆಯಿತು, ತಕ್ಷಣವೇ ಆಗೋಯ್ತು. ರಿಕವರಿ ಆಗೋಕ್ಕೆ ತುಂಬ ಟೈಮ್ ಬೇಕು. ಆ ಥರ ದೋಷ ಈ ವರ್ಷ ಇದೆ. ಯಾಕೆಂದರೆ ಮಾಂದಿ, ಶನಿ ಮಗನ ದೋಷ ಮಾಂದಿ. ಆ ಮಾಂದಿಯಿಂದ ಇಷ್ಟೆಲ್ಲ ಈ ವರ್ಷ ಆಗುತ್ತೆ. ಅದಕ್ಕೆ ನಾವು ಮುಂಜಾಗ್ರತೆ ಕ್ರಮ ಏನು ತಗೋಬೇಕು? ನಿನ್ನೆ ಒಂದು ಮಂತ್ರ ಹೇಳ್ಕೊಡಿದೆ. ಮಾಂದಿಗೆ ಒಂದು ಗಾಯತ್ರಿ ಮಂತ್ರ ಇದೆ. ಅದನ್ನು ಹೇಳಿಬಿಟ್ಟು ನಾವು ಪ್ರಯಾಣ ಮಾಡಿದ್ರೆ ನಮ್ಮಿಂದ ಬಹಳ ಜನಕ್ಕೂ ಒಳ್ಳೆಯದಾಗತ್ತೆ, ಲೈಫ್ ಸೇವ್ ಮಾಡ್ದಂಗೆ ಆಗುತ್ತೆ, ಜೀವ ಉಳಿಸ್ದಂಗೆ ಆಗುತ್ತೆ, ವೆಹಿಕಲ್ಲು ಡ್ಯಾಮೇಜ್ ಆಗಲ್ಲ, ನಮಗೂ ಒಳ್ಳೆಯದು. ಇದೊಂದು ದೊಡ್ಡ ಸಮಾಜ ಸೇವೆ. ಇದನ್ನು ನಿನ್ನೆ ಹೇಳಿದ್ದೆ. ಇವತ್ತು ಅದರದ್ದು ಮುಂದುವರಿದ ಭಾಗ, ಇವತ್ತಿನ ಎಪಿಸೋಡು. ಆಕ್ಸಿಡೆಂಟ್ ಆಗೋಯ್ತು. ಆಕ್ಸಿಡೆಂಟ್ ಆದ ತಕ್ಷಣ ಯಾರೋ ಬಂದು ನಮ್ಮ ತೊಗೊಂಡು ಹತ್ತದ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಈಗ ಮೊನ್ನೆ ಸಂಕ್ರಾಂತಿ ಹಬ್ಬದ ಹಿಂದಿನ ದಿವಸ ನಮ್ಮ ಮಿನಿಸ್ಟ್ರಿಗೆ ಒಬ್ಬರು ಪಾಪ ಲೇಡಿ ಲಕ್ಷ್ಮಿಯವರು ಆಕ್ಸಿಡೆಂಟ್ ಆಯಿತು. ನಾಯಿ ಅಡ್ಡ ಬಂತೇಳಿ ನಾಯಿನ ಉಳ್ಸೋಕ್ಕೆ ಹೋಗಿ ಅವರೇ ಮರಕ್ಕೆ ಡಿಕ್ಕಿ ಹೊಡೆದು ತುಂಬ ಡ್ಯಾಮೇಜ್ ಆಯಿತು ಅಂತೇಳಿ ನಾವು ಟಿ ವಿ ಪೇಪರಲ್ಲಿ ನೋಡ್ತಾ ಇದ್ವಿ. ಪಾಪ ಎಂಥ ದುರಂತ ನೋಡಿ ಅವ್ರಿಗೆ. ದೇವರು ಇನ್ನೂ ಬೇಗ ಆಯುಷ್ಯ ಆರೋಗ್ಯ ಕೊಡಲಿ.
ಇದು ಒಂದು ನೆಪ. ಅವ್ರು ಯಾರು ಮುಂದ್ಗಡೆಯಿಂದ ಬಂದು ಗುದ್ದಿಲ್ಲ, ಹಿಂದ್ಗಡೆಯಿಂದ ಯಾರು ಬಂದು ಗುದ್ದಿಲ್ಲ, ಯಾವ ವೆಹಿಕಲ್ಸ್ ಇಲ್ಲ. ಬಂದು ನಾಯಿ ಅಡ್ಡಾಯಿತು. ಶ್ವಾನ ಸಂಚಲನ. ಶ್ವಾನ ಅಂದರೆ ನಾಯಿ. ಸರ್ಪ ಹಾವು ಹೊರದೋದಾಗ ಈ ಥರ ಕೆಲವರಿಗೆ ಆಕ್ಸಿಡೆಂಟ್ ಆಗುತ್ತೆ. ಇದು ಅವರ ಜಾತಕ ದೋಷಗಳು. ಇದು ಮಾಂದಿ, ಶನಿ ಗ್ರಹದ ಸಿಂಪ್ಟಮ್ಸು. ಹೀಗೆ ಆಕ್ಸಿಡೆಂಟ್ ಆಯಿತು, ಏನೋ ಬಸ್ಸಲ್ಲಿ ಹೋಗುವಾಗಲೋ, ಕಾರಲ್ಲಿ ಹೋಗುವಾಗಲೋ, ಟೂ ವೀಲಲ್ಲಿ ಹೋಗುವಾಗಲೋ ಆಕ್ಸಿಡೆಂಟ್ ಆಯಿತು. ಯಾರು ಪುಣ್ಯಾತ್ಮನ ತೊಗೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಎಷ್ಟೇ ದಿವಸ ಆದರೂ ರಿಕವರಿನೇ ಆಗಲ್ಲ. ಬ್ಲಡ್ ಸಿಕ್ಕಿಲ್ಲ ಅಂತ, ಇಲ್ಲ ಅದೇನೋ ಐಸಿಯುನಲ್ಲಿ ಹೋಗ್ಬಿಟ್ಟಿದ್ದಾರೆ, ಅನ್ಕಾನ್ಷಿಯಸ್ನಲ್ಲಿದ್ದಾರೆ, ಏನೋ ಪ್ರಾಬ್ಲಮ್ ಇದೆ, ಅದೋಯ್ತು ಇದೋಯ್ತು ಅಂತೇಳಿ ತಿಂಗಾನ್ಗಟ್ಟಲೆ ಹಾಸ್ಪಿಟ್ಲಲ್ಲಿ ಹಾಕಿ ನಮ್ಗೆ ನರಳಿಸ್ತಾರೆ. ನೀವು ಯಾವ ಜಾಗದಲ್ಲಿ ಆಕ್ಸಿಡೆಂಟ್ ಆಯಿತು ಆ ಸ್ಥಳದ ಮಹಿಮೇಲೆ ನಿಮಗೆ ಬೇಗ ರಿಕವರಿ ಆಗುತ್ತಾ ಇಲ್ವಾ ಅಂತ ಅರ್ಥ. ಯಾವ ಸ್ಥಳದಲ್ಲಿ ನಿಮಗೆ ಆಕ್ಸಿಡೆಂಟ್ ಆಯ್ತಲ್ಲ ಆ ಸ್ಥಳದ ಮಹಿಮೆ ನೋಡಬೇಕು ಫಸ್ಟು. ಈ ಸ್ಥಳದಲ್ಲಿ ಏನಿದೆ, ಆ ಸ್ಥಳದಲ್ಲಿ ಏನು ದೋಷ ಇದೆ, ಆ ದೋಷಕ್ಕೆ ತಕ್ಕಂತೆ ಆಕ್ಸಿಡೆಂಟಾಗಿ 1 ವರ್ಷ ಆದರೂ ರಿಕವರಿ ಆಗಲ್ಲ. 2 ವರ್ಷ ಆಯಿತು ಆಕ್ಸಿಡೆಂಟಾಗಿ ಇನ್ನೂ ನಡೆಯೋಕ್ಕಾಗಿಲ್ಲ ಅಂತಾರೆ. 2 ವರ್ಷ ಆಯಿತು ಆಕ್ಸಿಡೆಂಟಾಗಿ ಇನ್ನೂ ಎತ್ತು ಕೂತ್ಕೊಳ್ಳೋಕ್ಕಾಗ್ತಿಲ್ಲ ಅಂತಾರೆ. ಆ ಸ್ಥಳದ ಮಹಿಮೆ. ಅದೇ ಜಾಗದಲ್ಲಿ ಎಷ್ಟೋ ಆಕ್ಸಿಡೆಂಟ್ ಆಗಿದೆ, ಆದರೆ ಅವರವ್ರು ಬೇರೆ ಬೇರೆ ರೂಪದಲ್ಲಿ ನರಳುತ್ತಾರೆ. ಅದಕ್ಕೆ ನಮ್ಮ ಸರ್ಕಾರದವರು ಆಕ್ಸಿಡೆಂಟ್ ಝೋನ್ ಅಂತ ಬೋರ್ಡ್ ಹಾಕಿದ್ದಾರೆ. ಅಪಘಾತ ಆಗೋ ಸ್ಥಳ ಇದು, ನಿಧಾನವಾಗಿ ಚಲಿಸಿರಿ ಅಂತೇಳಿ ಬೋರ್ಡ್ ಹಾಕಿರ್ತಾರೆ. ಇಲ್ಲಿ ಆಕ್ಸಿಡೆಂಟ್ ಆಯಿತು, ನಿನ್ನೆ ಎಪಿಸೋಡ್ ಪ್ರಕಾರ ಆಕ್ಸಿಡೆಂಟ್ ಆಗೋಗಿದೆ ಇವಾಗ. ಆದರೆ ಹುಷಾರಾಗ್ತಿಲ್ಲ, ಬೇಗ ತಿಂಗಾನಗಟ್ಟಲೆ ಟೈಮ್ ತಗೋತಾ ಇದೆ, ಹುಷಾರೇ ಆಗ್ತಿಲ್ಲ. ಈ ಥರ ದೋಷ ನಮ್ಮ ಜಾತಕದಲ್ಲಿ ಪೀಡಿಸುತ್ತೆ. ಈ ಥರ ಪೀಡಿಸುವಂಥ ಸಮಸ್ಯೆಗೆ ದುಡ್ಡು ಕೊಡ್ತಾ ಇದ್ದೀವಿ, ಔಷಧಿ ತೊಗೋತಾ ಇದ್ದೀವಿ, ಆದರೆ ಕಾಯಿಲೆ ವಾಸಿ ಆಗ್ತಿಲ್ಲ ಆಕ್ಸಿಡೆಂಟ್ ಆದಮೇಲೆ. ಆಕ್ಸಿಡೆಂಟ್ ಒಂದು ನೆಪ ನಮಗೆ ನರಳಕ್ಕೆ. ಆದ್ದರಿಂದ ಈ ಆಕ್ಸಿಡೆಂಟು ಯಾವ ರೀತಿ ಆಯಿತು, ಯಾವ ಸ್ಥಳದಲ್ಲಾಯಿತು ಅನ್ನೋದನ್ನು ನಾವು ಹಿಸ್ಟ್ರಿ ತೊಗೋಬೇಕು. ಆ ಒಂದು ಆಧಾರದ ಮೇಲೆ ನಾವು ಎಷ್ಟೇ ಔಷಧಿ ತೊಗೋಬೇಕಾ, ಎಷ್ಟು ಔಷಧಿ ತೊಗೊಂಡ್ರೆ ನಾನು ಎಷ್ಟು ತಿಂಗಳು ಗುಣ ಆಗ್ತೀನಿ ಅನ್ನೋದನ್ನ ನಾವೇ ಸ್ವತಃ ಅನಲೈಸ್ ಮಾಡ್ಕೊಳ್ಳುವಂಥ ಒಂದು ವಿದ್ಯೆ ಕಲಿಬೇಕು. ಈಗ ನಾನು ಹೇಳುವಂಥ ವಿಷಯ ಯಾವ ಇಂಟರ್ನೆಟ್ಟಲ್ಲೂ ಇಲ್ಲ, ಎಲ್ಲೂ ಸಿಗೋದಿಲ್ಲ. ಇದು ಅನುಭವ, ರಿಸರ್ಚ್ ಮಾಡಿ ಕಲೆಕ್ಟ್ ಮಾಡಿರುವಂಥ ಡೇಟಾ. ಅದಕ್ಕೆ ಆಕ್ಸಿಡೆಂಟ್ ಆದ ತಕ್ಷಣ ನಿಮ್ಗೆ ಗೊತ್ತಾಗಲ್ಲ ಎಲ್ಲಿ ಆಕ್ಸಿಡೆಂಟ್ ಆಯಿತು, ಎಲ್ಲಿದ್ದೀವಿ ಅಂತ. ನಾವು ಕಣ್ಬಿಟ್ಟು ನೋಡಿದಾಗ ಹಾಸ್ಪಿಟ್ಲಲ್ಲಿ ಇರ್ತೀವಿ. ಆದರೆ ಸ್ಥಳ ಮಾಜೂರು ಮಾಡಬೇಕು. ಆ ಸ್ಥಳ ಮಾಜೂರು ಮಾಡುವಂಥ ಜಾಗ ಇದೆಯಲ್ಲ, ಆ ಜಾಗದ ಮೇಲೆ ನಮ್ಮ ಆರೋಗ್ಯ ರಿಕವರ್ ಆಗುತ್ತೆ ಇಲ್ಲ ಸತ್ತೋಗ್ತೀವಾ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಆದ್ದರಿಂದ ನಾವು ಯಾವ ಸ್ಥಳದಲ್ಲಿ ಬಿದ್ವಿ, ಯಾವ ಸ್ಥಳದಲ್ಲಿ ಆಕ್ಸಿಡೆಂಟ್ ಆಯಿತು, ಏನಾಗಿದೆ, ಕಾಲು ಹೋಯ್ತಾ, ಕೈ ಹೋಯ್ತಾ, ತಲೆ ಡ್ಯಾಮೇಜ್ ಆಯಿತಾ, ಏನಾಗಿದೆ, ಇದ್ರ ಜೊತೆಗೆ ಆ ಸ್ಥಳದ ಮಹಿಮೆಯಿಂದ ನಾವು ಬೇಗ ರಿಕವರಿ ಆಗ್ತೀವಾ ಇಲ್ಲೋ ಅನ್ನೋ ವಿಚಾರನ ತಿಳ್ಕೋಬೇಕು. ಯಾವ ಜಾಗದಲ್ಲಿ ಆಕ್ಸಿಡೆಂಟ್ ಆಯಿತು, ಹೆಂಗಾಯಿತು ಅನ್ನೋದೀಗ ಲೆಕ್ಕ ತೊಗೋಬೇಕೀಗ. ನಾನು ಹೋಗ್ತಿರ್ಬೇಕಾದ್ರೆ ನಾಯಿ ಅಡ್ಡ ಬಂತು, ಶ್ವಾನ. ಆಗ ತಕ್ಷಣ ಯಾರಿಗೆ ಆಕ್ಸಿಡೆಂಟ್ ಆಗಿದೆ ಅವ್ರ ಸಂಬಂಧಿಕರು, ಗಂಡನೋ ಹೆಂಡತಿನೋ ಮಕ್ಕಳು ಕಾಳಭೈರವನಿಗೆ ಪೂಜೆ ಮಾಡಿದ್ರೆ ಬೇಗ ರಿಕವರಿ ಆಗ್ತಾರಂತೆ. ನೋಡಿ, ಬೇಗ ರಿಕವರಿ ಆಗ್ತಾರೆ. ಇಲ್ಲ ತಿಂಗಾನ್ಗಟ್ಟಲೆ ತೊಗೋಬೇಕು. ಎಷ್ಟೇ ಔಷಧಿ ಬ್ಲಡ್ ಕೊಟ್ಟಾಯಿತು, ಏನೋ 3-4 ಆಪ್ರೇಷನ್ ಆದರೂ ಕೂಡ ಎದ್ದು ಕೂತ್ಕೋತಾ ಇಲ್ಲ, ವಾಕ್ ಮಾಡ್ತಿಲ್ಲ, ಮಾತಾಡ್ತಿಲ್ಲ, ಐಸಿಯುನಲ್ಲಿದ್ದಾರೆ. ಯಾಕಾದರೂ ಆಕ್ಸಿಡೆಂಟ್ ಆಯ್ತಪ್ಪ ಅಂತ ಅನಿಸ್ತದೆ. ಕೊನೆಗೆ ಯಾವ ಲೆವೆಲ್ಗೆ ಮನಸ್ಸು ಬರ್ತಂದರೆ, ಆಕ್ಸಿಡೆಂಟ್ ಆಯ್ತಲ್ಲ ಅಲ್ಲೇ ಸತ್ತೋಗಿರೋ ಚೆನ್ನಾಗಿತ್ತಪ್ಪ, ಎಷ್ಟು ಲಕ್ಷ ಖರ್ಚು ಮಾಡೋದು ಬದುಕ್ಸೋಕ್ಕಾಗ್ತೀವಲ್ಲ, ಸರಿಯಾಗಿ ಇನ್ನೂ ರಿಪೇರಿನೇ ಆಗ್ತಿಲ್ವಲ್ಲ, ಡಾಕ್ಟ್ರ್ ನೋಡ್ರೆ ಈ ಒಂದು ವಾರ ಇದೊಂದು ಆಪ್ರೇಷನ್ ಮಾಡಬೇಕು, ಮುಂದೆ ವಾರ ನೋಡ್ಕೊಂಡು ಇನ್ನೊಂದು ಆಪ್ರೇಷನ್ ಮಾಡಬೇಕು ಅಂತಾರೆ. ಆ ಸ್ಪಾಟಲ್ಲಿ ಸತ್ತೋಗಿರೋ ಸರಿ ಹೋಯ್ತಲ್ಲ, ಇಷ್ಟೆಲ್ಲ ನರಳೋ ಬದಲು, ಇಷ್ಟೆಲ್ಲ ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡೋ ಬದಲು ಅಲ್ಲೇ ಸತ್ತೋಗಿರೋ ಚೆನ್ನಾಗಿತ್ತು ಅನ್ನೋ ಲೆವೆಲಿಗೆ ಬಂದುಬಿಡುತ್ತೆ ಮನಸ್ಸು. ಆ ಲೆವೆಲಿಗೆ ಇಡ್ತಾನೆ ಶನಿ. ನಾಯಿ ಅಡ್ಡ ಬಂತು, ಆಕ್ಸಿಡೆಂಟ್ ಆಯಿತು ಅಂದರೆ ತಕ್ಷಣ ನಾವು ಭೈರವರಿಗೆ ನಾವು ಪೂಜೆ ಮಾಡಬೇಕು. ಆಗ ಆಕ್ಸಿಡೆಂಟ್ ಆಗಿದ್ದವ್ರಿಗೆ ದೇವಸ್ಥಾನಕ್ಕೆ ಹೋಗಿ ಅವ್ರ ಹೆಸರಲ್ಲಿ ಪೂಜೆ ಮಾಡಿಸಿ, ಅರ್ಚನೆ ಮಾಡಿಸಿ, ದೇವ್ರದ ರಕ್ಷಾ ಕುಂಕುಮನೋ ಭಸ್ಮನೋ ತಂದು ಆಕ್ಸಿಡೆಂಟಾಗಿ ನರಳ್ತಿರ್ತಾರಲ್ಲ ಹಾಸ್ಪಿಟಲ್, ಅವ್ರಿಗೆ ಹಣೆಗೆ ಹಚ್ಚೋದು, ಮೈಗೆ ಸ್ಪರ್ಶ ಮಾಡಿದ್ರೆ ಪಟ್ಟಂತ ರಿಕವರಿ ಆಗ್ತಾರೆ. ಇದು ಶಾಂತಿ. ಎರಡನೇದು, ಸರ್ಪ ಸಂಚಾರದಿಂದ ಹೋಯಿತು ಅಂತಂದರೆ ಹಾವು ವರ್ಕೊಂಡು ಹೋಗ್ತಿರ್ತದೆ, ಅದನ್ನು ತಡಿಬೇಕು, ಅದ್ರ ಮೇಲೆ ಬಿಡಬಾರ್ದು ಅನ್ನೋಕ್ಕೋಸ್ಕರಗೆ ಅವ್ನು ಬ್ರೇಕ್ ಆದ ತಕ್ಷಣ ಆಕ್ಸಿಡೆಂಟ್ ಆಗಿಬಿಡ್ತಾರೆ. ಇಲ್ಲ ಹಳ್ಳಿಗೆ ಬಿದ್ದೋಯ್ತು, ಇಲ್ಲ ಅಲ್ಲಿ ಗುತ್ಕೊಂಬಿಟ್ಟ. ಆಗ ಹುತ್ತಕ್ಕೆ ಹೋಗಿ
ಹಾಲು ಎರಿಬೇಕು. ಅವ್ರ ಕಡೆಯವರು ಯಾರು ಆ್ಯಕ್ಸಿಡೆಂಟ್ ಆಗಿದೆಯಲ್ಲ ಅವ್ರ ಕಡೆಯವರು ಹೋಗಿ ಹಾಲು ಎರೆದು ಪೂಜೆ ಮಾಡಿ ಆ ಉತ್ತದ ಮಣ್ಣು ತಂದು ಅವ್ರಿಗೆ ಹಣೆಗೆ ಸ್ವಲ್ಪ ಇಟ್ಟರೆ ಆಸ್ಪತ್ರೆಯಲ್ಲಿದ್ದವರು ಬೇಗ ರಿಕವರಿ ಆಗ್ತಾರೆ. ಇದು ಎರಡನೇದು. ಮೂರನೇದು, ಗೋ ಸಂಚಾರ. ಹಸು ಅಡ್ಡ ಬರೆದ್ಬಿಡ್ತು ಅಂತೇಳಿ ಬ್ರೇಕ್ ಹಾಕ್ತಾನೆ, ಹಸು ಉಳ್ಕೊಳ್ತು, ನಮಗೆ ಆ್ಯಕ್ಸಿಡೆಂಟ್ ಆಯಿತು. ಆಗ ಆ್ಯಕ್ಸಿಡೆಂಟ್ ಆಗಿರ್ತಾರಲ್ಲ ಅವ್ರಿಗೆ ಕಡೆಯವರು ಹೋಗಿ ಹಸುಗೆ ಪಾತ್ಪೂಜೆ ಮಾಡಿ ಒಂದು ಹಿಡಿ ಹಸಿ ಹುಲ್ಲನ್ನು ತಿನ್ನಿಸಿ ಪ್ರಾರ್ಥನೆ ಮಾಡ್ಕೊಂಡು ಬಂದರೆ ಅವರಿಗೆ ಆ ದೋಷದಿಂದ ಮುಕ್ತರಾಗ್ತಾರೆ, ಇಮಿಡಿಯೇಟಾಗಿ ರಿಕವರಿ ಆಗ್ತಾರೆ. ವೃಷಭ, ಎತ್ತು ಅಡ್ಡ ಬಂದ್ಬಿಡ್ತು. ಹಸು ಅಲ್ಲ, ಎತ್ತು, ಗಂಡು. ಹೆಣ್ಣಿಗೆ ಹಸು ಅಂತಾರೆ, ಗಂಡಿಗೆ ಎತ್ತು ಅಂತಾರೆ. ವೃಷಭ ಅಡ್ಡ ಬಂತು. ವೃಷಭ ಅಡ್ಡ ಬಂದ ತಕ್ಷಣ ನೀವೇನು ಮಾಡಬೇಕು? ಆಕ್ಸಿಡೆಂಟ್ ಆಗಿರೋರ ಕಡೆಯವರು, ಹೆಂಡತಿನೋ ಗಂಡನೋ ಅಥವಾ ಯಾರಾಗಿದ್ದಾರೋ ಅಂಥವರು ತಕ್ಷಣ ಹೋಗಿ, ಈ ಬಸವೇಶ್ವರ ದೇವಸ್ಥಾನಗಳು ನೋಡಿರ್ಬೇಕು ನೀವು, ಎಲ್ಲೆಲ್ಲೂ ಬಸವಣ್ಣನ ದೇವಸ್ಥಾನ ಇರ್ತದೆ, ಇಲ್ಲ ಈಶ್ವರನ ದೇವಸ್ಥಾನ ಬಸವಣ್ಣ ಮುಂದೆ ಇರ್ತದೆ, ಈಶ್ವರ ಲಿಂಗದ ಮುಂದೆ ಬಸವಣ್ಣ, ಆ ಬಸವಣ್ಣಂಗೆ ಅಭಿಷೇಕ ಮಾಡಿಸಿ ಪೂಜೆ ಮಾಡಿಸ್ಬೇಕು, ಈಶ್ವರನಿಗಲ್ಲ. ಹಾಗೆ ಹೋಗಿ ಆ ಬಸವಣ್ಣನಿಗೆ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಹೇಳಬೇಕು, ಬಸವಣ್ಣ ನಮ್ಮ ಕಡೆಯವರಿಗೆ ಆ್ಯಕ್ಸಿಡೆಂಟಾಗಿ ಅಡ್ಮಿಟ್ ಆಗಿದ್ದಾರೆ, ಎಷ್ಟೇ ಔಷಧಿ ಕೊಟ್ಟರು ರಿಕವರಿ ಆಗ್ತಿಲ್ಲ, ಅವರಿಗೆ ಇನ್ನೂ ಜ್ಞಾನ ಬಂದಿಲ್ಲ, ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ ಆ್ಯಕ್ಸಿಡೆಂಟಲ್ಲಿ, ಬೇಗ ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡು ಅಂತೇಳಿ ಬಸವಣ್ಣನ ಪ್ರಾರ್ಥನೆ ಮಾಡ್ಕೊಂಬಂದು ಆ ಬಸವಣ್ಣ ಮೇಲೆ ಆಗ್ತಂಥ ಪ್ರಸಾದ, ಹೂವು ಇರ್ಬೋದು, ಕುಂಕುಮ ಇರ್ಬೋದು, ಆ ಪೇಷಂಟ್ಗೆ ಹೋಗಿ ಹಾಸ್ಪಿಟ್ಲಲ್ಲಿ ಎಲ್ಲಿ ಅಡ್ಮಿಟ್ ಅವ್ರಿಗೆ ಒಂಚೂರು ಸ್ಪರ್ಶ ಮಾಡಿಬಿಟ್ಟ ಅಂದರೆ ಒಂದು ವಾರದ ದಿವಸ ಚೆನ್ನಾಗಿ ರಿಕವರಿ ಆಗಿಬಿಡ್ತಾರೆ. ಮಹಿಷ ಅಂದರೆ ಎಮ್ಮೆ. ನಾವು ರಸ್ತೆಯಲ್ಲಿ ಹೋಗಿ ಎಮ್ಮೆ ಅಡ್ಡ ಬಂದುಬಿಡ್ತು, ಎಮ್ಮೆನ ಬದುಕಿಸೋಕ್ಕೋಸ್ಕರ ನಾವು ಆ್ಯಕ್ಸಿಡೆಂಟ್ ಮಾಡ್ಕೊಂಬಿಟ್ಟು ಅಡ್ಮಿಟ್ ಆಗಿದ್ದೀವಿ. ಈಗ ಆಗ ನೀವೇನು ಮಾಡಬೇಕು? ಯಾವುದಾದ್ರು ಒಂದು ನವಗ್ರಹ ದೇವಸ್ಥಾನದಲ್ಲಿ ಹೋಗಿ ಅಲ್ಲಿ ಶನಿದೇವರಿಗೆ ಅರ್ಚನೆ ಮಾಡಿಸ್ಬೇಕು. ಇಲ್ಲ ಶನಿ ದೇವಸ್ಥಾನ ಯಾವುದಿದೆ ನೋಡಿ ನೀವು, ಶನಿ ದೇವಸ್ಥಾನ ಸಪ್ರೇಟ್ ಶನಿ ದೇವಸ್ಥಾನನೇ ಇರಬೇಕು. ಅಲ್ಲಿ ಹೋಗಿ ಪೂಜೆ ಮಾಡಿಸಿ ಅವ್ರ ಹೆಸರಲ್ಲಿ ಬೇಗ ಅವ್ರಿಗೆ ಒಳ್ಳೆಯದಾಗಲಿ, ರಿಕವರಿ ಆಗಲಿ, ಬೇಗ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಈ ಥರ ಆ್ಯಕ್ಸಿಡೆಂಟ್ ಆಗಿ ಅಂತ ಪ್ರಾರ್ಥನೆ ಮಾಡಿ ಆ ಶನಿ ದೇವಸ್ಥಾನದಿಂದ ತಂದಂಥ ಪ್ರಸಾದ, ಹೂವಿರ್ಬೋದು, ಭಸ್ಮ ಇರ್ಬೋದು, ಹಣೆ ಮೇಲೆ ಇಟ್ಟರೆ ಆಗ ಔಷಧಿ ಮೈಗೆ ಹತ್ತುತ್ತೆ, ಬೇಗ ರಿಕವರಿ ಆಗುತ್ತೆ. ಇಷ್ಟೆಲ್ಲ ಆಯಿತು. ನೆಕ್ಸ್ಟು ಕಾಗೆ, ಕಾಕ. ಪಿತೃದೇವತೆ ಶಾಪ ಇದ್ರೆ ಏನು ಮಾಡುತ್ತೆ? ಕಾಗೆ ಅಡ್ಡ ಬಂದು ನಮಗೆ ಟೂ ವೀಲರ್ ಹೋಗಿ ಅಡ್ಡ ಬೀಳೋಗಿ ಮಾಡಿಸ್ಬಿಡುತ್ತೆ. ಬಸ್ಸಲ್ಲಿ ಹೋಗುವಾಗ, ಕಾರಲ್ಲಿ ಹೋಗುವಾಗೆಲ್ಲ ಎಷ್ಟೋ ಸಲ ಫ್ಲೈಟು ಕಾಗೆ ಫ್ಲೈಟ್ಗೆ ಟಚ್ ಮಾಡಿ ಫ್ಲೈಟೇ ಬೀಳಿಸ್ಬಿಟ್ಟಿದೆ, ಆಕ್ಸಿಡೆಂಟ್ ಆಗುತ್ತೆ, ಅಡ್ಮಿಟ್ ಆಗಿದ್ದಾರೆ. ಏನು 2 ಆಪ್ರೇಷನ್ ಆದರೂ ಎದ್ದು ಓಡಾಡ್ತಿಲ್ಲ, ಕಣ್ಣು ಬಿಡ್ತಿಲ್ಲ, ಮಾತಾಡ್ತಿಲ್ಲ. ತಕ್ಷಣ ನಿಮ್ಮ ಯಾರು ಆಕ್ಸಿಡೆಂಟ್ ಆಗಿದ್ದಿಲ್ಲ ಅವ್ರ ಮನೆ ಮೇಲ್ಗಡೆ ಟೆರೆಸ್ ಮೇಲೆ ಒಂದು ಇಡೀ ಅನ್ನ ಅದಕ್ಕೆ ಎಳ್ಳಾಕ್ಬಿಟ್ಟು ಕಾಗೆಗಳಿಗೆ ಕರೆದು ಊಟ ಹಾಕಬೇಕು. ಕಾಗೆಗಳೆಲ್ಲ ಬಂದು ತಿಂದಷ್ಟು ಅವ್ರಿಗೂ ಆರೋಗ್ಯ ಪ್ರಾಪ್ತಿಯಾಗ್ತದೆ. ಇದೊಂದಾಯಿತು. ನಾನು ಹೋಗ್ತಿರ್ತೀನಿ, ಯಾರೊಬ್ಬ ಸಡನ್ನಾಗಿ ಓಡ್ಬಿಡ್ತಾನೆ ಆ ಬದಿಯಿಂದ ಈ ಕಡೆಗೆ, ಅಲ್ಲಿಂದ ಇಲ್ಲಿಗೆ ಚಕ್ಕಂತ ಆಗ್ಬಿಡ್ತಾನೆ. ಅವನು ಬದುಕಿಸೋಕೆ ಹೋಗಿ ನಾವು ಎಲ್ಲಿಗೋ ಮರಕ್ಕೋ ರಸ್ತೆಗೆಲ್ಲೋ ಗುದ್ದು ಬಿದ್ದುಕೊಂಡು ನಮ್ಗೆ ಆಕ್ಸಿಡೆಂಟ್ ಆಗಿಬಿಡ್ತದೆ. ಮನುಷ್ಯನಿಂದ ಆಕ್ಸಿಡೆಂಟ್ ಆಗ್ತಿದೆ. ಅವಾಗೇನು ಮಾಡಬೇಕು? ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗಿ ಪೂಜೆ ಮಾಡಿಸ್ಬೇಕು. ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡಿಸಿ ಅಲ್ಲಿರೋ ಪ್ರಸಾದ ತಂದು ಹಾಸ್ಪಿಟ್ಲ್ ಅಡ್ಮಿಟ್ ಆಗಿರೋರಿಗೆ ಹಚ್ಚೋದ್ರಿಂದ, ಭಸ್ಮ ಹಚ್ಚೋದ್ರಿಂದ ಬೇಗ ರಿಕವರಿ ಆಗ್ತದೆ. ವೆಹಿಕಲಲ್ಲಿ ಬರ್ತಿರ್ತಾನೆ, ವೆಹಿಕಲಲ್ಲೇ ಬಂದು ನಮಗೆ ಸಡನ್ನಾಗಿ ನುಗ್ಬಿಡ್ತಾನೆ, ನನ್ನ ಆಕ್ಸಿಡೆಂಟ್ ಆಗಿದೆ, ಇಲ್ಲ ಅವನೇ ಗುದ್ಬೋದು, ಇಲ್ಲ ನಾನೇ ಗುದ್ಬೋದು. ನಮ್ಮ ವೆಹಿಕಲ್ಗೆ ಇನ್ನೊಂದು ವೆಹಿಕಲಿಂದ ಆಕ್ಸಿಡೆಂಟ್ ಆಗ್ತಿದೆ ಅಂತ ಅಂದರೆ ಗಣಪತಿಗೆ ಹೋಗಿ ಪೂಜೆ ಮಾಡಿಸ್ಬೇಕು. ಗಣಪತಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಗಣಪತಿ ಪ್ರಸಾದ ತಂದು ಆಕ್ಸಿಡೆಂಟ್ ಆಗಿ ಅಡ್ಮಿಟ್ ಆಗಿರೋರಿಗೆ ಹಚ್ಚಬೇಕು. ಇದ್ದಕ್ಕಿದ್ದಾಗೆ ಹೋಗ್ತಾ ಇರ್ತೀವಿ, ಪಟ್ ಅಂತ ಮರ ಬಿದ್ದುಬಿಡ್ತು, ನಮ್ಮ ಕಾರ್ ಮೇಲೋ ಬಸ್ ಮೇಲೋ ಎಲ್ಲೋ ಒಂದು ಕಡೆ ಮರ ಬಿದ್ದುಬಿಡ್ತು. ಸಿಕ್ಕಾಪಟ್ಟೆ ಮಂಜು, ಕಾರ್ ಓಡಿಸ್ತಾ ಇದೆ, ಮುಂದೆ ಏನು ಬರ್ತಾ ಇದೆ ಗೊತ್ತಾಗ್ತಿಲ್ಲ, ಹೋಗಿ ಗುದ್ಕೊಂಬಿಟ್ಟೆ. ಸಿಕ್ಕಾಪಟ್ಟೆ ಫಾಗ್, ಪ್ರಕೃತಿಯಿಂದ ಆಗುವಂಥ ಆಕ್ಸಿಡೆಂಟು. ಅದಕ್ಕೇನು ಮಾಡಬೇಕು? ತಕ್ಷಣ ನಾವು ಏನು ಮಾಡಿ, ದಿನನಿತ್ಯ ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ಅವ್ರು ರಿಕವರಿ ಆಗೋವ್ರು ಅವ್ರ ಹೆಸರು ಹೇಳ್ಬಿಟ್ಟು, ಈಗ ಯಾರೋ ಅಡ್ಮಿಟ್ ಆಗಿದ್ದಾರೆ ಆಕ್ಸಿಡೆಂಟಾಗಿ, ಅವ್ರ ಹೆಸರಲ್ಲಿ 12 ಬಾರಿ ಸೂರ್ಯನಿಗೆ ಬೆಳಗ್ಗೆ ಎದ್ದ ತಕ್ಷಣ ಉದಯ ಆಗುವಾಗ 12 ಬಾರಿ ಜಲವನ್ನು ಬಿಡಬೇಕು. ಅರ್ಘ್ಯ ಅಂದರೆ ಕೈಗೆ ನೀರು ತೊಳ್ಕೊಳ್ಳೋಕ್ಕೆ ನೀರು. ಆಗ ಅವನು ನಿಧಾನಕ್ಕೆ ಎದ್ದೊಳ್ತಾನೆ. ಇದೆಲ್ಲ ಆಯಿತು. ಪ್ರತಿಯೊಬ್ಬರು ಕೂಡ ಯಾವುದೋ ರೂಪದಲ್ಲಿ ಆಕ್ಸಿಡೆಂಟ್ ಆಗ್ತಿರ್ತದೆ. ಇದಕ್ಕಿದ್ದಾಗೆ ಹೋಗ್ತಿರ್ತಾರೆ, ಅವ್ರಿಗೆ ಹಳ್ಳ ಇದೆ ಅಂತ ಗೊತ್ತಿಲ್ಲ, ಹಳ್ಳಕ್ಕೆ ಹೋಗಿ ಸಿಕ್ಕಾಕೊಂಡ್ಬಿಡ್ತಾರೆ, ಆಕ್ಸಿಡೆಂಟ್ ಆಯಿತು. 1-2 ಅಡಿ 3 ಅಡಿ ಹಳ್ಳ ಇದೆ, ಯಾವುದೋ ಡ್ರೈನೇಜ್ ವಾಟ್ರದ್ದು ಅಥವಾ ಯಾವುದೋ ಒಂದು ಹಳ್ಳಕ್ಕೆ ಸಿಕ್ಕಾಕೊಂಡ್ಬಿಡ್ತದೆ. ಟೂ ವೀಲರ್ ಇರ್ಬೋದು, ಕಾರ್ ಇರ್ಬೋದು,
ಯಾವುದೋ ಒಂದು, ಹೀಗಾಗಿ ಆಕ್ಸಿಡೆಂಟ್ ಆಗುತ್ತೆ. ಆಗ ನಾವೇನು ಮಾಡಬೇಕು, ಗಂಗಾದೇವಿಗೆ ನದಿಗೆ ಹೋಗಿ ಪೂಜೆ ಮಾಡಿ ಗಂಗೆಗೆ ಆರತಿ ಮಾಡಬೇಕಂತೆ. ರಸ್ತೆಯಲ್ಲಿ ಹೋಗ್ತಿರ್ತಾರೆ, ಆ ಕಡೆಯಿಂದ ವೆಹಿಕಲ್ ಬರುತ್ತೆ, ಈ ಕಡೆಯಿಂದ ವೆಹಿಕಲ್ ಹೋಗ್ತಿರ್ತಾರೆ, ರಸ್ತೆ ಮಾತ್ರ ಚಿಕ್ಕದು, ಘಾಟ್ ಸೆಕ್ಷನ್ ಬೇರೆ. ಈ ಧರ್ಮಸ್ಥಳಕ್ಕೆ ಹೋಗೋದು, ತಿರುಪ್ತಿಗೆ ಹೋಗುವಾಗ ಘಾಟ್ ಸೆಕ್ಷನು, ಇದಕ್ಕೆದಾಗೆ ಗಾಡಿ ಒಂದು ಚಕ್ರ ಸಡನ್ ರಸ್ತೆದ ಕೆಳಗಿದ್ದೋಗುತ್ತೆ, ಪ್ರಪಾತಕ್ಕೆ ಬಿದ್ದೋಗುತ್ತೆ. ಆಗ ಈಶ್ವರನಿಗೆ ಅಭಿಷೇಕ ಮಾಡಿಸಿದ್ರೆ, ಆ ಥರ ಆಕ್ಸಿಡೆಂಟ್ ಆಗಿ ನರಳುತ್ತಿದ್ರೆ, ಸತ್ತೋದ್ರೆ ಹೋಯ್ತು, ಬದುಕಿದ್ದಾರೆ ಆದರೆ ಎದ್ದು ಓಡಾಡ್ತಿಲ್ಲ, ಇನ್ನೂ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿಲ್ಲ ಅಂಥವರು ಈಶ್ವರನಿಗೆ ಅಭಿಷೇಕ ಮಾಡಬೇಕು. ಹೀಗೆ ಒಂದೊಂದು ಸ್ಥಳದಲ್ಲಿ ಇದ್ದಂಥ ದೋಷಕ್ಕೆ ಈ ಥರ ಪರಿಹಾರ ಮಾಡಿಕೊಂಡ್ರೆ ಆಗ ಇಮಿಡಿಯೇಟಾಗಿ ಔಷಧಿನೂ ತೊಗೋತಿರ್ತಾರೆ, ಡಾಕ್ಟ್ರು ಟ್ರೀಟ್ ಮಾಡ್ತಿರ್ತಾರೆ, ಸಡನ್ನಾಗಿ ರಿಕವರಿ ಆಗಿಬಿಡ್ತಾರೆ. ಅದು ಸ್ಥಳ ಎಂಥದ್ದು, ಯಾವ ಜಾಗದಲ್ಲಿ ಆಗ್ವಿ ಅಂತೇಳಿ. ಈಗ ಕೆಲವ್ರಿಗೆ ಇದಕ್ಕಿದ್ದಾಗೆ ಇವೆಲ್ಲ ಮಾಡೋಕ್ಕಾಗೋದೇ ಇಲ್ಲ, ನಾನು ಹೇಳೋ ಪರಿಹಾರ ಮಾಡೋಕ್ಕಾಗಲಿಲ್ಲ ಅಂತಂದಾಗ ಭಾಳ ಸಿಂಪಲ್ಲಾಗಿ ಬಂಡವಾಳ ಇಲ್ದೇ, ದುಂದು ಖರ್ಚಿಲ್ದೇ, ಆಕ್ಸಿಡೆಂಟಾಗಿ ಯಾರು ನರಳ್ತಿದಾರಲ್ಲ ಅವ್ರ ಪರವಾಗಿ ಬೇರೆಯವ್ರು ಯಾರಾದರೂ ಮಾಡ್ಬೋದು, ಅವ್ರ ವಂಶದವರೇ ಮಾಡಬೇಕು. ಈಗ ಗಂಡ ಆಕ್ಸಿಡೆಂಟಾಗಿ ಅಡ್ಮಿಟ್ ಆಗಿದ್ದಾನೆ, ಹೆಂಡ್ತಿ ಚೆನ್ನಾಗಿದ್ದಾಳೆ, ಹೆಂಡ್ತಿ ಮಾಡಬೇಕು. ಹೆಂಡ್ತಿಗೆ ಆಕ್ಸಿಡೆಂಟ್ ಆಗಿದೆಯಾ, ಗಂಡ ಮಾಡಬೇಕು, ಗಂಡ ಚೆನ್ನಾಗಿದ್ದಾನೆ. ಗಂಡ ಹೆಂಡ್ತಿಗಿಬ್ಬರು ಆಕ್ಸಿಡೆಂಟ್ ಆಗಿದೆಯಾ, ಅವ್ರ ಮಕ್ಕಳು ಮಾಡಬೇಕು. ಇಲ್ಲ ಅವ್ರ ಮಕ್ಕಳೇ ಇಲ್ಲ ಅಂದರೆ ಆ ವಂಶದಲ್ಲಿ ಯಾರಿದ್ದಾರೋ ಆ ಗೋತ್ರದಲ್ಲಿ ಅವರು ನಾನು ಹೇಳುವಂಥ ಮಂತ್ರತಂತ್ರವನ್ನು ಮಾಡೋದ್ರಿಂದ ಬೇಗ ಅಡ್ಮಿಟ್ಟಾಗಿ ಬೇಗ ರಿಕವರಿಯಾಗಿ ಮನೆಗೆ ಬಂದುಬಿಡ್ತಾರೆ. ಇದು ಈ ಥರ ಸಮಸ್ಯೆಗಳು ಭಾಳಷ್ಟಿದೆ. 6 ತಿಂಗಳಾಯ್ತು ಅಡ್ಮಿಟ್ಟಾಗಿ, ಇನ್ನೂ ರಿಕವರಿ ಆಗಿಲ್ಲ ಅಂತ ಎಷ್ಟೋ ಜನ ಬರ್ತಾರೆ. 1 ವರ್ಷ ಆಯಿತು ನೋಡಿ ಆಕ್ಸಿಡೆಂಟಾಗಿ, ಇನ್ನೂ ಮೇಲೆ ದೂಡಾಡ್ತಿಲ್ಲ, ಆ ರೀತಿ ಆಕ್ಸಿಡೆಂಟ್ ಆಗಿದೆ ಅವರಿಗೆ ಅಂತ ಹೇಳ್ತಾರೆ. ಆಮೇಲೆ ಅವರು ಆ ಶಾಸ್ತ್ರ, ಜ್ಯೋತಿಷ್ಯ, ವಾಸ್ತುತ್ವ ಹೋಗ್ತಾರೆ. ಇಂಥ ಸಣ್ಣ ಸಣ್ಣ ಸೂಕ್ಷ್ಮವಾದಲ್ಲಿ ಭಾಳ ಪರಿಹಾರ ಆಗೋದು, ಸಣ್ಣ ಸಣ್ಣ ಸೂಕ್ಷ್ಮ ವಿಚಾರದಲ್ಲಿ ಬೇಗ ರಿಸಲ್ಟ್ ಸಿಗೋದು. ಅದನ್ನು ಬಿಟ್ಟು ನಾವು ಆಯುಷ್ ಹೋಮ ಅಂತೆ, ಆಯುಷ್ ಸೂಕ್ತ ಅಂತೆ ಎಲ್ಲ ಮಾಡಿಸಿದ್ವಿ, ಅವನು ಇನ್ನೂ ಎದ್ದೇ ಓಡಾಡ್ತಿಲ್ಲ, ಮಂಚೆ ಹಿಡಿದ್ಬಿಟ್ಟಿದ್ದಾನೆ ಆಕ್ಸಿಡೆಂಟ್ ಆದಮೇಲೆ. 3 ತಿಂಗಳಾದರೂ ಹೊರಗೆ ಕೊಟ್ಟಿಲ್ಲ, ಐಸಿಯುನಲ್ಲಿದೆ, ಇನ್ನೂ ಮಲಗಿದ್ದಾನೆ, ಅವನು ಬದುಕಿದ ಸತ್ಯ ಹೊತ್ತು ಐಸಿಯುನಲ್ಲಿದ್ದಾನೆ ಆಕ್ಸಿಡೆಂಟ್ ಆದಮೇಲೆ. ಫಾಸ್ಟ್ ರಿಕವರಿ ಆಗಬೇಕು, ಏನು ಮಾಡಬೇಕು? ಅದಕ್ಕೆ ನಾನು ಒಂದು ರುದ್ರಯಾಮಳ ತಂತ್ರಸಾರ ಅಂತಿದೆ, ಅದರಲ್ಲಿ ಒಂದು ಮಂತ್ರ ಬರುತ್ತೆ, ಒಂದು ಸಣ್ಣ ಟಾನಿಕ್, ಒಂದು ಸಣ್ಣ ಕ್ಯಾಪ್ಸುಲು, ಸಣ್ಣ ಟ್ಯಾಬ್ಲೆಟ್. ಏನು ಗೊತ್ತಾ, ಅದು ಸಿಂಪಲಾಗಿ ಒಂದು ಚಿಕ್ಕ ಮಂತ್ರ, ಭಾಳ ಪವರ್ಫುಲ್ಲು. ಏನು ಮಾಡಬೇಕು, ಆ ಮಂತ್ರ ಹೇಳ್ಕೊಂಡು ಒಂದು ತಂತ್ರ ಮಾಡಬೇಕು. ತಂತ್ರ ಏನು, ಭಸ್ಮ ತೊಗೋಬೇಕು. ಭಸ್ಮ ಯಾವುದು, ಅಗ್ನಿಹೋತ್ರಿ ಮಾಡ್ತಾರಲ್ಲ ದಿನ ಬೆಳಗ್ಗೆ ಸಂಜೆ ಹೋಮ ಮನೇಲಿ, ಅವ್ರ ಹತ್ರ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು. ಈ ಅಂಗಡಿ ಸಿಗೋ ಭಸ್ಮ ಅಲ್ಲ, ಹಸುವಿನ ಬೆರಳಿನಲ್ಲಿ ಸುಟ್ಟಿರುವಂಥದ್ದು ಭಸ್ಮ ಬೇಕು. ಗೋಮಯ, ಹಸುವಿನ ಸಗಣಿಯಿಂದ ತಯಾರಿಯಾದಂಥ ಭಸ್ಮ ಯಾವುದಪ್ಪ ಅಂತಂದರೆ ಈ ಅಗ್ನಿಹೋತ್ರದ್ದು. ಸಂಧಿ ಕಾಲದಲ್ಲಿ ಮಾಡ್ತಾರೆ, ಸೂರ್ಯ ಉದಯ ಆಗುವಾಗ, ಸೂರ್ಯ ಮುಳುಗುವಾಗ, ಆ ಒಂದು ಸಂಧಿ ಸಮಯದಲ್ಲಿ ಮಾಡುವಂಥ ಒಂದು ಸಣ್ಣ ಹೋಮದ ಭಸ್ಮವನ್ನು ಕಲೆಕ್ಟ್ ಮಾಡ್ಕೋಬೇಕು ಅಗ್ನಿಹೋತ್ರಿಗಳ ಹತ್ರ. ಆ ಅಗ್ನಿಹೋತ್ರ ಭಸ್ಮ ತೊಗೊಂಬಂದು ಒಂದು ಪೇಪರೆಲ್ಲ ಅಥವಾ ತಟ್ಟೆಲ್ಲ ಹಾಕ್ಬಿಟ್ಟು, ಈ ಮಧ್ಯದ ಬೆರಳು ಶನಿ ಯಾಕೆ ಈ ಮಧ್ಯ ಬೆರಳು ಉಪಯೋಗಿಸ್ತೀವಿ? ಶನಿ ಆಯುಷ್ಕಾರಕ, ನಮಗೆ ಆಯುಷನ್ನು ಕೊಡೋನು ಅವನೇ, ಅಪಘಾತ ಮಾಡಿಸೋನು ಕೂಡ ಅವನೇ. ಆದ್ದರಿಂದ ಅವನ ಬೆರಳಲ್ಲೇ ನಾವು ಇಟ್ಕೊಂಡು ಜಪ ಮಾಡಬೇಕು. ಏನು, ಈ ಮಧ್ಯದ ಬೆರಳು ತೊಗೊಂಡು ಈ ಅಂಗೈನಲ್ಲಿಟ್ಟಂಥ ಭಸ್ಮ ಪೇಪರಲ್ಲೋ ತಟ್ಟೆಲೋ ಯಾವುದೊಂದು ಇಟ್ಕೊಂಡಿರ್ತೀವಿ ಅಗ್ನಿಹೋತ್ರ ಭಸ್ಮನ. ನೋಡಿ ಈ ಮುದ್ರೆ ಮಧ್ಯದ ಬೆರಳಲ್ಲಿ ಓಂ ತ್ರಯಂಬಕ ರುದ್ರಾಯ ನಮಃ, ಓಂ ತ್ರಯಂಬಕ ರುದ್ರಾಯ ನಮಃ, ಓಂ ತ್ರಯಂಬಕ ರುದ್ರಾಯ ನಮಃ, ಓಂ ತ್ರಯಂಬಕ ರುದ್ರಾಯ ನಮಃ, ಓಂ ತ್ರಯಂಬಕ ರುದ್ರಾಯ ನಮಃ ಅಂತ ಭಸ್ಮವನ್ನು ಅಭಿಮಂತ್ರಿಸಬೇಕು ಈ ಮಂತ್ರದಿಂದ. ಯಾವಾಗ ಈ ಮಂತ್ರದಿಂದ ಇದನ್ನು ಅಭಿಮಂತ್ರಿಸ್ತೀವೋ ಆಗ ತೊಗೊಂಡೋಗ್ಬಿಟ್ಟು ಅವನಿಗೆ ಹಣೆ ಮೇಲೆ ಕಂಠ ಪ್ರದೇಶ, ಲಲಾಟೆ ಕಂಠೆ ನಾಭಿ ಕ್ಷೇತ್ರ. ನೋಡಿ, ಲಲಾಟ ಅಂದರೆ ಹಣೆ, ಕಂಠಸ್ಥಾನೆ ಅಂದರೆ ಕಂಠ, ಇಲ್ಲಿ ನಾಭಿ ಪ್ರದೇಶ ಅಂದರೆ ಹೊಕ್ಕಳು, ಅಲ್ಲಿ ಹೋಗಿ ಹಚ್ಬಿಡ್ಬೇಕು. ಹಚ್ಬಿಟ್ಟು ಉಳಿದ ಭಸ್ಮನ ದಿಮ್ನಡಲ್ಲಿ ಇಟ್ಬಿಟ್ಟ ಅಂದರೆ ಪಟ್ಟಂತ ರಿಕವರಿ ಆಗಿಬಿಡ್ತಾರೆ. ಇಷ್ಟು ಬೇಗ ಆಗುತ್ತೆ ಅಂತಂದರೆ ಡಾಕ್ಟ್ರಿಗೆ ಆಶ್ಚರ್ಯ. ಓಂ ತ್ರಯಂಬಕ ರುದ್ರಾಯ ನಮಃ. ಅವ್ರಿಗೆ ಮಾತಾಡೋಕ್ಕೆ ಬರುತ್ತೆ, ಅದು ಇನ್ನೂ ಡಿಸ್ಚಾರ್ಜ್ ಆಗಿಲ್ಲ. ಆಗ ಆ ಪೇಷಂಟ್ ಕೈಲೇ ಯಾರಿಗೆ ಆಕ್ಸಿಡೆಂಟಾಗಿ ಅಡ್ಮಿಟ್ ಆಗಿದ್ದಾರೋ ಅವ್ರ ಬಾಯಲ್ಲೇ ಈ ಮಂತ್ರ ಎಣಿಸ್ಬೇಕು. ಓಂ ತ್ರಯಂಬಕ ರುದ್ರಾಯ ನಮಃ, ಓಂ ತ್ರಯಂಬಕ ರುದ್ರಾಯ ನಮಃ, ಓಂ ತ್ರಯಂಬಕ ರುದ್ರಾಯ. ಮಲ್ಕೊಂಡೆ ಜಪ ಮಾಡಪ್ಪ, ಏನೂ ಇಲ್ಲ, ನಿಂಗೆ ಯಾವಾಗ ಗೊತ್ತಾಗೋ ಮಾಡ್ತಾ ಹೋಗ್ತಿರು.
ಆಗ ಈ ದೋಷ ಹೋಗುತ್ತೆ. ಯಾವ ಸ್ಥಳದಲ್ಲಿ ಯಾವುದು ಮುಖೇನ ಆಕ್ಸಿಡೆಂಟ್ ಆಯಿತೋ ಅದಕ್ಕೆ ಪರಿಹಾರ ಆಗುತ್ತೆ. ಇದಕ್ಕೆಲ್ಲ ದೊಡ್ಡ ಚರಿತ್ರನೇ ಇದೆ. ಯಾಕೆ ಅಲ್ಲೇ ಎಲ್ಲೋ ಹುಟ್ಟು ಎಲ್ಲೋ ಆಕ್ಸಿಡೆಂಟಾಗಿ ಇನ್ನೆಲ್ಲೋ ಅಡ್ಮಿಟ್ ಆಗ್ತೀವಿ ನೋಡಿ. ಹುಟ್ಟಿದ್ದೆಲ್ಲೋ ಆಕ್ಸಿಡೆಂಟ್ ಆಗಿದ್ದೆಲ್ಲೋ ಇನ್ಯಾವುದೋ ಹಾಸ್ಪಿಟ್ಲ್ ಬೇರೆ ಊರಲ್ಲಿ ಇರ್ತೀವಿ ನೋಡಿ. ಹೆಂಗಿದೆ ಸ್ಥಳದ ಮಹಿಮೆ. ಆದ್ದರಿಂದ ಮನುಷ್ಯನಿಗೆ ಎಷ್ಟೇ ಕೋಟಿ ಆಸ್ತಿ ಇದ್ರೇನು, ಎಷ್ಟೇ ರೂಪ ಇದ್ರೇನು, ಎಷ್ಟು ಓದಿದ್ರೇನು, ಎಷ್ಟು ಯೌವನ ಇದ್ರೇನು, ಎಷ್ಟೇ ಬಲ ಇದ್ರೇನು, ಆದರೆ ಶನಿ ಮುಂದೆ ಯಾವುದು ನಡೆಯೋದಿಲ್ಲ. ಆದ್ದರಿಂದ ಯಾರನ್ನೇ ಹೆದರಾಕೊಂಡ್ರೂ ಕೂಡ ಶನಿನೇ ಹೆದರಾಕೋಬಾರ್ದು. ಅದಕ್ಕೆ ಮನೆ ಬಿಡುವಾಗ ಓಂ ಕಾಕಧ್ವಜಾಯ ವಿದ್ಮಹೇ ಖಡ್ಗಹಸ್ತಾಯ ಧೀಮಹಿ ತನ್ನೋ ಮಂಧ ಪ್ರಚೋದಯಾತ್ ಹೇಳ್ಬಿಟ್ರೆ ಈ ಗೋಳೆ ಇರೋದಿಲ್ಲ. ನಿನ್ನೆ ಎಪಿಸೋಡಲ್ಲಿ ಹೇಳಿದ್ದೀನಿ ಮಂತ್ರ. ಅಕಸ್ಮಾತ್ ಆಕ್ಸಿಡೆಂಟ್ ಆಯಿತು ಅಂದರೆ ತಕ್ಷಣ ಬೇಗ ರಿಕವರಿ ಆಗಬೇಕು ಅಂತಂದರೆ ಈ ಮಂತ್ರ ಹೇಳಿ ಅವ್ರಿಗೆ ಹಣೆಗೆ ಕಂಠ ನಾಭಿಗೆ ಬಸ್ ಮಾಡಬೇಕು. ಅವರೇ ಹೇಳೋ ಸ್ಥಿತಿಲಿರ್ತಾರೆ. ಆಕ್ಸಿಡೆಂಟ್ ಆಗಿ ಅಡ್ಮಿಟ್ ಆಗಿತ್ತಲ್ಲ ಅವ್ರಿಗೆ ಹೇಳುವಂಥ ಸ್ಥಿತಿಲಿದ್ದರೆ ಈ ಮಂತ್ರ ಅವ್ರ ಬಾಲೆ ಹೇಳಿಸ್ಬಿಟ್ರೆ ಭಾಳ ಒಳ್ಳೆಯದು. ಇದು ಭಾಳ ವಿಶೇಷ. ಅದಕ್ಕೆ ಹೇಳ್ತೀವಿ, ಪ್ರತಿಯೊಬ್ಬರ ಮೇಲೂ ಒಬ್ಬ ಮಂತ್ರ ಸಿದ್ಧಿ ಮಾಡೋ ಒಬ್ಬ ಮಾಂತ್ರಿಕನಿರಬೇಕು. ಪ್ರತಿಯೊಬ್ಬರ ಮೇಲೂ ಒಬ್ಬ ಯಾಂತ್ರಿಕನಿರಬೇಕು. ಯಂತ್ರಗಳು ಮಾಡಿ ಈ ಮಂತ್ರ ನೋಡಿ, ಒಂದು ಎಷ್ಟು ತಂತ್ರ ಇದೆ. ಒಂದು ಸಣ್ಣ ಬಸ್ಮಕ್ಕೆ ಮಂತ್ರ ಹಾಕೋನು ಯಾವ ಔಷಧಿ ಇಂಜೆಕ್ಷನ್ ಇತ್ತು ಚಕ್ಕತ್ತೆ ಎದ್ದು ಬಿಡ್ತಾನೆ. ಇದು ವಿಜ್ಞಾನಕ್ಕೆ ಮೀರಿದಂಥದ್ದು. ವಿಜ್ಞಾನಕ್ಕೆ ಲಿಮಿಟೇಷನ್ಸ್ ಇದೆ. ಅದು ಅಗೋಚರ ಶಕ್ತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಅದಕ್ಕೆ ಲಿಮಿಟೇಷನ್ನೇ ಇಲ್ಲ. ಅದಕ್ಕೆ ಒಬ್ಬ ಮನೆಗೊಬ್ಬ ತಾಂತ್ರಿಕ, ಮನೆಗೊಬ್ಬ ಮಾಂತ್ರಿಕ, ಮನೆಗೊಬ್ಬ ಯಾಂತ್ರಿಕನಿರ್ಬೇಕು, ಮನೆಗೊಬ್ಬ ವೈದ್ಯನಿರ್ಬೇಕು, ಮನೆಗೊಬ್ಬ ತಾಂತ್ರಿಕನಿರ್ಬೇಕು, ಮನೆಗೊಬ್ಬ ಅಗ್ನಿಹೋತ್ರ ಇರಬೇಕು. ಆಗಲೇ ಮನೆ ವೈಕುಂಠ. ಈ ಥರದ್ದೆಲ್ಲ ದೋಷಗಳನ್ನು ನಿವಾರಣೆ ಮಾಡ್ಬೋದು. ಮಂತ್ರಿ ಪದವಿಲಿದ್ದರೂ ಆಕ್ಸಿಡೆಂಟ್ ಆಗೋದು ತಪ್ಸೋಕ್ಕೆ ಸಾಧ್ಯ ಇಲ್ಲ. ಸಾಮ್ರಾಟ್ ಚಕ್ರವರ್ತಿ ಆದರೂ ತಪ್ಸೋಕ್ಕಾಗಲ್ಲ. ಆದರೆ ಅವನ ಒಂದು ದೈವ ಬಲ ಇತ್ತು ಅಂದರೆ ಎಲ್ಲ ಪೀಡೆ ಬಾಧೆ ಶಾಪಗಳನ್ನೆಲ್ಲ ನಿವಾರಣೆ ಮಾಡ್ಬೋದು. ಅದರಿಂದ ಕೋಟಿಗಟ್ಟಲೆ ಹಣ ಇಡಬಹುದು, ಕೋಟಿಗಟ್ಟಲೆ ಜಪ ಮಾಡಿ. ಆಗ ನಿಮ್ಮ ಪವಾಡ ಪುರುಷರಾಗ್ತೀರಿ, ಮಹಾತ್ಮರಾಗ್ತೀರಿ, ಅವಧೂತರಾಗ್ತೀರಿ, ಪರಮಹಂಸರಾಗ್ತೀರಿ. ಅದರಿಂದ ಮನುಷ್ಯ ಇರೋಷ್ಟು ದಿವಸ ಅಂಗಹೀನನಾಗಬಾರ್ದು. ಕೈಕಾಲು ಆಕ್ಸಿಡೆಂಟಾಗಿ ಕೈ ಹೋಯ್ತು, ಆಕ್ಸಿಡೆಂಟಾಗಿ ಕಾಲು ಹೋಯ್ತು, ಆಕ್ಸಿಡೆಂಟಾಗಿ ಕಿವಿ ಹೋಯ್ತು, ಆಕ್ಸಿಡೆಂಟಾಗಿ ಕಣ್ಣು ಹೋಯ್ತು, ಹೀಗೆ ನ್ಯೂನ್ಯತೆಗಳು, ಅಂಗವಿಕಲತೆ. ಇದಕ್ಕೆ ಅಕಾಲ ಮೃತ್ಯು ದೋಷ, ಘೋರ ಮೃತ್ಯು, ಧ್ರುವ ಮೃತ್ಯು, ವಾಯು ಮೃತ್ಯು, ಇವೆಲ್ಲ ಭಾಳಷ್ಟು ವೆರೈಟೀಸ್ ಎಲ್ಲ ಇದೆ. ಇದನ್ನೆಲ್ಲ ಬಿಡುಗಡೆ ಆಗಬೇಕು ಅಂದರೆ ಸದಾ ಮೃತ್ಯುಂಜಯ ಜಪ ಮಾಡಬೇಕು, ಶನಿ ಜಪ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ವೀಕ್ಷಕರೇ, ನಿನ್ನೆ ಆಕ್ಸಿಡೆಂಟ್ ಆಯಿತು, ಇವತ್ತು ಅದಕ್ಕೆ ಸರೀಸಾಗಿ ಪರಿಹಾರ ಏನು ಮಾಡ್ಕೋಬೇಕು ಅಂತ ಇವತ್ತಿನ ಸಂಚಿಕೆಯಲ್ಲಿ ಹೇಳ್ಕೊಟ್ಟಿದ್ದೀನಿ. ಇದನ್ನು ಮಾಡಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ಲವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ನಾನು ನೋಡಿದಂಥ ಲಿಂಕನ್ನು ನೀವು ಬಂಧು ಮಿತ್ರರಿಗೆ ವಾಟ್ಸಪ್ ಮುಖೇನ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಟೈಮ್ ಟು ಟೈಮು. ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವು ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.